ನಾನು ಅವತ್ತು ರಸ್ತೆಯಲ್ಲಿ ಬಿದ್ದಾಗ ನನ್ನ ಮೇಲೆ ಎತ್ತೋದಕ್ಕೆ ನೀವು ಕೈ ಹಿಡಿದ್ರಿ. ಕೈ ಹಿಡಿದಿದ್ದಕ್ಕೆ ಎಷ್ಟು ಅರ್ಥ ಇದೆ ಅಂತ ಈಗ ಗೊತ್ತಾಯಿತು. ಥ್ಯಾಂಕ್ ಯು ಸುಂದ್ರಿ. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ನೀವು? ನೀವು ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕು. ನಿಮಗೆ ಬರೋ 40 ಕೋಟಿಲಿ ತಿಂಗಳಿಗೆ ನನಗೇನಂತ ಕೊಡ್ತೀರಾ ಕೊಡಿ. ಅಯ್ಯೋ, ಅದಕ್ಕೇನಂತೆ, ಖಂಡಿತ ಕೊಡ್ತೀನಿ. ಹಾಗಾದರೆ ಪ್ರೊಸೀಜರ್ ಬೇಗ ಶುರು ಮಾಡೋಣ. ಓ, ಶುರು ಮಾಡ್ಬೋದು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ಓ, ಹಾಗ ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಆಯ್ತಾಯ್ತು, ನಮ್ಮ ಭಾವನ ಹತ್ರ ಮಾತಾಡಿ ಅವ್ರಿಗೆ ವಿಷಯ ತಿಳಿಸ್ತೀನಿ ಬಿಡಿ. ಓಕೆ ಓಕೆ, ಸರಿ. ಹಾಂ, ಏನಾಯ್ತದ? ಸುಂದ್ರಿ ಜಾತಕನೆಲ್ಲ ತೆಗೆದು ಜಾಲಾಡ್ಬಿಟ್ಟಿದ್ದೀನಿ ಬಾವ. ಎಷ್ಟು ದಿನ ಯಾವುದೋ ಚೀಟಿಂಗ್ ಕೇಸಲ್ಲಿ ಸಿಕ್ಕು ಪೊಲೀಸ್ನವ್ರು ಒದ್ದು ಒಳಗೆ ಹಾಕಿದ್ರಂತೆ. ತುಂಬ ಕಷ್ಟಪಟ್ಟು ಬೇಲ್ ತೊಗೊಂಡು ಆಚೆ ಬಂದಿದ್ದಾಳಂತೆ. ಈಗ ಸುಮ್ಮನೆ ಚೀಟಿಂಗ್ ಕೇಸ್ ಮಾಡಿದರೆ ಪೊಲೀಸ್ನವ್ರು ಬಿಡಲ್ಲ ಅಂತ ಯಾವುದೋ ಒಬ್ಬ ರಾಜಕಾರಣಿಗೆ ತಗಲಾಕೊಂಡಿದ್ದಾಳಂತೆ. ಸದ್ಯಕ್ಕೆ ಆ ರಾಜಕಾರಣಿ ಕೃಪಾ ಕಟಾಕ್ಷ ಇರೋದ್ರಿಂದ ಯಾವುದು ಭಯ ಇರೋಲ್ಲ. ಅದು ಅಲ್ಲದೆ ಭಾವ, ಯಾವುದೋ ಫಾರಿನ್ ಕಂಪ್ನಿದವ್ರನ್ನ ಬೇರೆ ಹಿಡಿದಿದ್ದಾಳಂತೆ. ಅದನ್ನ ಇಲ್ಲಿ ಓಪನ್ ಮಾಡೋದಕ್ಕೆ ಜಾಗ ಬೇಕಂತೆ. ಅದಕ್ಕೆ ಹುಡ್ಕಾಡ್ತಾ ಇದ್ದಾಳಂತೆ. ಹಾಗಾದ್ರೆ ನಾನು ಊಹೆ ಮಾಡಿರೋದು ಸರಿಯಾಗಿದೆ ಸದಾ. ಊಸುರುವಳ್ಳಿ ಬಣ್ಣ ಬದಲಾಯಿಸೋದಕ್ಕೆ ನನ್ನ ಮನೆ ಅಂಗಳನೇ ಆಯ್ಕೆ ಮಾಡಿಕೊಂಡಿದೆ. ಅದೇ ಸರಿಯಾದ ಜಾಗ ಅಂತ ಅದು ಅನ್ಕೊಂಡ್ಬಿಟ್ಟಿದೆ. ಆದರೆ ಅನಿರುದ್ಧ ಅವಳ ಹಿಂದೆ ಹೋಗಿ ಅವಳು ಹೇಳ್ದಂಗೆ ಕೇಳ್ತಾನೆ ಅಂತ ನನಗನ್ನಿಸ್ತಿಲ್ಲ. ಅದನ್ನ ನಂಬೋದಕ್ಕಾಗೋದಿಲ್ಲ. ಹೆಣ್ಣು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದ್ರೂ ಉದ್ಧಾರ ಮಾಡ್ತಾಳೆ, ಯಾವ ಜೀವನ ಬೇಕಾದರೂ ಹಾಳು ಮಾಡ್ತಾಳೆ. ಹೆಣ್ಣು ವಿಷನ ಹೌದು, ಅಮೃತನ ಹೌದು. ಅದು ನಿಜಾನೇ ಭಾವ. ಆದರೆ ನನ್ನ ಪ್ರಕಾರ ಅನಿರುದ್ಧ ಏನಾದರೂ ಜಾಗ ಕೊಡ್ತೀನಿ ಅಂತ ಒಪ್ಪಿದ್ರೆ ಆಗ ಮಾತ್ರ ಸುಂದ್ರಿ ಅವನ ಹಿಂದೆ ಬಿದ್ದಿರ್ತಾಳೆ. ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಅವನ ಹತ್ರ ಹೋಗ್ತಾಳೆ ಹೇಳಿ ಭಾವ? ಸುಂದ್ರಿ ಏನಾದ್ರು ಮಾಡಬೇಕು ಅಂದರೆ ವಿಷಯನ ಸುಂದರವಾಗಿ ಸ್ಟಡಿ ಮಾಡಿಕೊಂಡೇ ಕಾರ್ಯರಂಗಕ್ಕೆ ಇಳಿಯೋದು. ನಮ್ಮ ಹತ್ರ ಜಾಸ್ತಿ ಲ್ಯಾಂಡ್ ಇದೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಅಷ್ಟು ಸುಲಭವಾಗಿ ಯಾಮಾರ್ಸೋಕೆ ಆಗೋದಿಲ್ಲ. ಆದರೆ ಅನಿರುದ್ಧನ ಯಾಮಾರಿಸ್ಬೋದಲ್ವಾ? ಯಾಮಾರಿಸೋದಕ್ಕೆ ಚಾನ್ಸ್ ಇದೆ ಭಾವ. ಆದರೆ ಅದಕ್ಕೆ ಅನಿರುದ್ಧ ಅವಕಾಶ ಕೊಟ್ಟಿರ್ಬೇಕಲ್ಲ. ಇಲ್ಲ ಸದಾ, ಆದಷ್ಟು ಬೇಗ ಆ ಸುಂದರಿ ಅನಿರುದ್ಧ ಮೇಲೆ ಕಣ್ಣು ಹಾಕಿದ್ದಾಳೆ ಅನ್ನೋದನ್ನು ಕಂಡ್ಕೋಬೇಕು ನಾವು. ಮೊದಲು ಆ ಕೆಲಸ ಮಾಡಿಸದ. ಅವಳು ನನ್ನನ್ನು ಸರ್ವನಾಶ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾಳೆ. ಅವಳು ಸದ್ಯಕ್ಕೆ ನನ್ನನ್ನು ನಾಶ ಮಾಡಬೇಕು ಅಂದರೆ ಅವಳು ಮೊದಲು ಅನಿರುದ್ಧನ ಟಾರ್ಗೆಟ್ ಮಾಡಬೇಕು. ಸೊ ಅವಳು ಆ ಸ್ಟೆಪ್ ತಗೋಬಾರ್ದು. ಆಯಿತು ಬಿಡಿ ಭಾವ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಅದನ್ನು ನೋಡ್ಕೋತೀನಿ. ನಿಮ್ಮನ್ನೇ ಕೇಳ್ತಿರೋದು. ಪೂರ್ತಿ ಏನು ವಿಷಯ ಅಂತ ಹೇಳಲೇ ಇಲ್ಲ ನೀವು. ಹೇಳ್ತೀನಿ, ಆದರೆ ಸುಂದ್ರಿ ಅವರೇ ಅಂತ ಕರೆದು ಅಷ್ಟೊಂದು ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ನಿಮ್ಮ ಹೆಂಡತಿ. ಸುಂದ್ರಿ, ಏನು ಹೇಳ್ತಾ ಇದ್ದೀರಾ? ನಾನು ನಿಮ್ಮ ಹೆಂಡತಿ ಅಂದರೆ ನಿಮ್ಮ ಹೆಂಡತಿ ಏಜ್ನೋಳು ಅಂದೆ. ನನ್ನ ಹೋಗು ಬಾ ಅಂತ ಕರೆದ್ರೆ ನಾನು ಕಂಫರ್ಟಬಲ್ ಆಗಿರ್ತೀನಿ. ಸರಿ, ಆಯ್ತು ಸುಂದ್ರಿ. ಅಲ್ಲ ಸುಂದ್ರಿ,
ನೀನು ಒಳ್ಳೆ ಆಫರ್ ಕೊಟ್ಟು ಈಗ ಸೈಲೆಂಟ್ ಆಗಿಬಿಟ್ರೆ ನಾನು ಏನು ಅನ್ಕೋಬೇಕು? ಹೇಳ್ತೀನಿ, ನೀವು ಅವ್ರಿಗೆ ಜಾಗ ಕೊಟ್ಟರು ಅವ್ರು ಇಲ್ಲಿಗೆ ಬಂದು ಕಂಪ್ನಿ ಓಪನ್ ಮಾಡಲ್ಲ. ಅವರು ನನ್ನ ಹೆಸರಲ್ಲೇ ಮಾತ್ರ ಕಂಪ್ನಿ ಓಪನ್ ಮಾಡ್ತಾರೆ. ಸೊ ಈ ಜಾಗ ನನ್ನ ಹೆಸರಲ್ಲಿ ಇರಬೇಕು. ನಂಗೆ ಗೊತ್ತು, ಇಡೀ ಜಾಗ ನನ್ನ ಹೆಸರಲ್ಲೇ ಬರೆದು ಕೊಡು ಅಂದರೆ ನಿಮಗೆ ಕಷ್ಟ ಆಗುತ್ತೆ ಅಂತ. ವಿಶ್ವಾಸನೇ ಬೇರೆ, ವ್ಯವಹಾರನೇ ಬೇರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದಕ್ಕೊಂದು ಐಡಿಯಾ ಇದೆ, ಹೇಳ? ಏನು? ಜಾಗ ನೀವು ನನ್ನ ಹೆಸರಿಗೆ ಮಾಡಿದ್ರು ನಾನು ಯಾರಿಗೂ ಮಾರೋ ಹಾಗಿಲ್ಲ. ಹಾಗೆ ಕಂಪ್ನೀಲಿ ಇಷ್ಟು ಕಮಿಷನ್ ನಿಮಗೆ ಬರಬೇಕು. ಹಾಗೆ ಅವಧಿ ಕಳೀತಿದ್ದಾಗೆ ಈ ಜಾಗ ರಿಟರ್ನ್ ನಿಮಗೆ ಕೊಡಬೇಕು. ಹೀಗೆ ಅಂತ ನಮ್ಮಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಮಾಡಬಹುದು, ಆದರೆ ಹನಿರೂದ್, ತಿಂಗಳಿಗೆ 40 ಕೋಟಿ ಸಿಗಬೇಕಂದ್ರೆ ಸ್ವಲ್ಪ ರಿಸ್ಕ್ ತೊಗೊಳ್ಬೇಕಾಗುತ್ತೆ. ಯೋಚನೆ ಮಾಡಿ. ಇದ್ರಲ್ಲಿ ನಾನು ನಿಮಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಗ್ರಿಮೆಂಟ್ ಆಗಿರತ್ತಲ್ವಾ. ಸ್ವಲ್ಪ ಟೈಮ್ ಕೊಡೋಕ್ಕಾಗುತ್ತಾ? ಅದೇ ಕಷ್ಟ ಆಗಿರೋದು. ಎಲ್ಲ ನಾನು ಅಂದ್ಕೊಂಡಿರೋಂಗೆ ಆಗಿದ್ರೆ ಇಷ್ಟೊತ್ತಿಗೆ ಕಂಪ್ನಿ ಯಾವಾಗಲೂ ಓಪನ್ ಆಗಬೇಕಾಗಿತ್ತು. ಆದರೆ ಸರಿಯಾದ ಡೀಲ್ ನನಗೆಲ್ಲೂ ಸಿಗಲೇ ಇಲ್ಲ. ಟೈಮ್ ವೇಸ್ಟ್ ಆಗೋಗ್ಬಿಡ್ತು. ಈಗ ನೀವು ಇದಕ್ಕೂ ಟೈಮ್ ತೊಗೊಂಡ್ಬಿಟ್ರೆ ಕಂಪ್ನಿಯವರೆಲ್ಲಿ ಮನ್ಸು ಬದಲಾಯಿಸಿ ಕಂಪ್ನಿನೇ ಬೇಡ ಅಂತ ಹೇಳ್ಬಿಡ್ತಾರೋ ಏನೋ. ಅದೇ ಭಯ ಆಗ್ತಿರೋದು ನನಗೆ. ಓಕೆ, ಡನ್. ಲ್ಯಾಂಡ್ ನಾನು ನಿಮ್ಮ ಹೆಸರು ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಇಷ್ಟು ಬೇಗ ಒಪ್ಕೊಳ್ತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸುಂದ್ರಿ, ಇಷ್ಟೊಂದು ಎಕ್ಸೈಟ್ ಆದರೆ ಹೇಗೆ? ಸ್ವಲ್ಪ ಕೂಲಾಗಿ. ನನಗೆ ಖುಷಿನ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಗೊತ್ತಾ? ಸದಾ ಈ ಖುಷಿ ಅನ್ನೋದು ಇದೆಯಲ್ಲ, ಅದನ್ನು ನಾವು ಎಷ್ಟು ಬೇಕಾದ್ರೂ ತಡ್ಕೋಬೋದು. ಈ ಸಂಕಟ ಇದೆಯಲ್ಲ, ಅದನ್ನು ತಡ್ಕೊಳ್ಳೋದು ಕಷ್ಟ. ನೋಡು, ಇನ್ನು ನಾವು ಮೀನಾಮೇಷ ಎಣಿಸಬಾರ್ದು. ಯಾಕೆ ಅಂದರೆ ನಮ್ಮ ಶತ್ರುಗಳು ನಮ್ಮ ಸೋಲುಗಳನ್ನು ಎಣಿಸೋದಕ್ಕೆ ಶುರು ಮಾಡ್ತಾರೆ. ಈಗೇನು ಮಾಡಲಿ ಭಾವ? ಅನಿರುದ್ಧಿನ ಫೋನ್ ಮಾಡಲಾ? ಮಾಡು. ಅರ್ಥ ಮಾಡಿಸೋ ಮಾತುಗಳನ್ನ ಆಡಬೇಕಾಗಿದೆ ಈಗ. ಆದರೆ ಎಷ್ಟು ಅರ್ಥ ಮಾಡ್ಕೋತಾನೋ ಗೊತ್ತಿಲ್ಲ ನನಗೆ. ಡಯಲ್ ಮಾಡು. ಸುಂದ್ರಿ, ಎಕ್ಸ್ಕ್ಯೂಸ್ ಮೀ, ಒಂದು ಫೋನ್ ಕಾಲ್ ಅಟೆಂಡ್ ಮಾಡಿಬಿಡ್ತೀನಿ. ಅಟೆಂಡ್ ಮಾಡಿ. ಆದರೆ ನಾವಿಬ್ಬರು ಮೀಟ್ ಮಾಡಿರೋದು, ಈ ಡೀಲ್ನ ಒಪ್ಕೊಂಡಿರೋದು ಯಾರ ಹತ್ರನೂ ಹೇಳಬೇಡಿ. ಅದು ಹೆಂಡ್ತಿನೇ ಆಗಿರಲಿ, ಬೇಕಿದ್ರೆ ತಂದೆನೇ ಆಗಿರಲಿ. ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು? ಹೇಳಲ್ಲ ಬಿಡು. ಹೇಳು ಮಾಮ. ಡ್ಯಾಡಿ ಮಾತಾಡ್ತಾರಂತೆ, ಒಂದು ನಿಮಿಷ ಮಾತಾಡು. ಹಲೋ ಡ್ಯಾಡ್, ನಾನು ಈಗಾಗಲೇ ಹೇಳಿದ್ದೀನಿ, ಏನೇ ಮಾತಾಡಿದಿದ್ರು ಮನೆಗೆ ಹೋಗೋದಿದ್ರೆ ಮಾತ್ರ ಅಲ್ಲೇ ಮಾತಾಡೋಣ. ಆದರೆ ನೀವು ಮಾತ್ರ ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ. ಬರೀ ನಿನ್ನ ಮಾತಿಗಲ್ಲ, ಬದುಕಿಗೆ ಬೆಲೆ ಕೊಡುವಂಥ ಕೆಲಸನ ನಾನೀಗ ಮಾಡ್ತಾ ಇದ್ದೀನಿ. ಆ ವಿಷಯ ಬಿಡು. ನಿನಗೆ ಸುಂದರಿಯನ್ನ ಹುಡುಗಿ ಪರಿಚಯ ಆಗಿದ್ದಾಳ? ಇಲ್ಲ ಡ್ಯಾಡ್. ಯಾಕೆ? ಇತ್ತೀಚೆಗಷ್ಟೇ ಅವಳು ಜೈಲಿಂದ ಬಂದಿದ್ದಾಳೆ. ಯಾವುದೋ ಚೀಟಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ಲಂತೆ. ಈಗ
ಈಗ ಜೈಲಿಂದ ಹೊರಗಡೆ ಬಂದು ಯಾರೋ ರಾಜಕಾರಣಿನ ಪರಿಚಯ ಮಾಡ್ಕೊಂಡಿದ್ದಾಳೆ. ಅಲ್ಲಿ ಇಲ್ಲಿ ಲ್ಯಾಂಡ್ ಕೊಡಿ ಕಂಪ್ನಿ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾಳಂತೆ. ನೋಡು, ಅವಳೇನಾದರೂ ನಿನ್ನ ಹತ್ರ ಬಂದರೆ ಅವಳನ್ನ ಸೇರಿಸ್ಬೇಡ, ಅವಳ ಜೊತೆ ಯಾವುದನ್ನು ಡೀಲ್ ಮಾಡಬೇಡ. ಅನಿರುದ್ಧ್, ನಾನು ಹೇಳಿದ್ದು ಕೇಳಿಸ್ತಾ? ಕೇಳಿಸ್ತು ಡ್ಯಾಡ್. ನಾನು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೀನಿ. ಹಲೋ ಹಲೋ ಅನಿರುದ್ಧ್, ಸುಂದ್ರಿ, ಯಾಕೆ ಅಳ್ತಾ ಇದೆಯಾ? ನಿಮ್ಮ ಹತ್ರ 2 ವಿಷಯ ಮುಚ್ಚಿಟ್ಟಿದ್ದೀನಿ ಸ್ವೀಟ್ ಹಾರ್ಟ್. ಏನದು? ನನ್ನನ್ನು ಒಬ್ಬ ರಾಜಕಾರಣಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವನು ರಾಜಕೀಯದ ಕೆಲಸಕ್ಕೆ ನನ್ನನ್ನು ಬಳಸ್ಕೊಳಕ್ಕೆ ನೋಡ್ತಿದ್ದಾನೆ. ನಾನು ಅವ್ರ ಮಾತು ಒಪ್ಕೊಳ್ದೇ ಇದ್ದಿದ್ದಕ್ಕೆ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿಸ್ಬಿಟ್ಟ. ಆ ಚೀಟಿಂಗ್ ಕೇಸ್ ಮೇಲೇ ನಾನು ಇಷ್ಟು ದಿನ ಒಳಗಡೆ ಇದ್ದೆ. ಕಾಡಿ ಬೇಡಿ ಏನೇನೋ ಮಾಡಿ ಇವಾಗ ಆಚೆ ಬಂದೆ. ಇವಾಗ ನನ್ನ ಪಾಡಿಗೆ ನಾನು ಬದುಕೊಳ್ಳೋಣ ಅಂದರೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ಕಾಲ್ ಮಾಡಿ ನನ್ನ ವಿಷಯ ಎಲ್ಲ ಹೇಳ್ತಿದ್ದಾನೆ. ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಿದ್ದಾನೆ. ತುಂಬ ಜನ ಅವ್ನ ಮಾತು ಕೇಳಿಕೊಂಡು ನನ್ನನ್ನು ಅನುಮಾನಿಸ್ತಿದ್ದಾರೆ. ನಾನು ಹೊರಗಷ್ಟೇ ನಗ್ನಗ್ತಾ ಬದುಕ್ತಿರೋದು, ಆದರೆ ಒಳಗೆ ಕಣ್ಣೀರೇ. ಇವಾಗ ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ಸುಂದ್ರಿ, ಕೂಲ್. ಯಾಕೆ ಅಳ್ತಾ ಇದೆಯಾ? ತುಂಬ ಅಳು ಬಂದಂಗೆ ಆಗ್ತಿದೆ. ಕೂಲ್. ನಾನು ಬೇರೆಯವ್ರ ಮಾತು ಕೇಳಲ್ಲ, ಆಯ್ತಾ? ಓಕೆ ಚಿನ್ನು, ಟೈಮ್ ತಗೋ. ಅಯ್ಯೋ, ಲೇಟ್ ಆಗ್ಬಿಡ್ತು. ಯಾಕೇನಾಯ್ತು? ನಿಮ್ಮ ಮನೇಲಿ ಪೂಜೆ ಇದೆ ಅಲ್ವಾ? ನೀನು ಬೇಗ ಹೋಗ್ಬೇಕು ತಾನೆ? ನಡೀರಿ ಹೋಗೋಣ. ಮನೇಲಿ ಪೂಜೆ ಇದೆ, ಬಂದ್ಬಿಡಿ. ಹಾಂ ಸರಿ, ನಾನು ಇಲ್ಲೇ ಇರ್ತೀನಿ. ಸರಿ ಆಯ್ತು, ಓಕೆ. ಅಲ್ಲಮ್ಮ ಮಧುರ, ನೀನಿನ್ನೂ ಇಲ್ಲೇ ಇದೆಯಾ? ಬಾರಮ್ಮ, ಪೂಜೆಗೆ ಲೇಟ್ ಆಗ್ತಾ ಇದೆ. ದೇವಿಗೆ ಅಲಂಕಾರ ಮಾಡೋದು ನಮ್ಮ ಕೆಲಸ. ಇನ್ನೇನೇ ಇದ್ರೂ ಅದನ್ನೆಲ್ಲ ಅನಿರುದ್ಧ್ ನೋಡ್ಕೊತಾನೆ. ನಾನೇ ಹೊರಡೋಣ ಅಂತ ಅಂದ್ಕೊಂಡಿದ್ದೆ ಅತ್ತೆ. ಅಷ್ಟರಲ್ಲಿ ಯಾವುದೋ ಒಂದು ಕಾಲ್ ಬಂತು. ಅವ್ರ ಹತ್ರ ಮಾತಾಡ್ತಾ ಹಾಗೆ ಕೂತ್ಬಿಟ್ಟೆ ಅಜ್ಜಿ. ಮನಸ್ಸಲ್ಲಿ ಸೀರೆ ಬಗ್ಗೆ ನಾವು ಕೇಳ್ತೀವಿ ಅನ್ನೋ ಭಯ ಇದೆ ಅನಿಸುತ್ತೆ. ಈಗಲಾದ್ರೂ ಸೀರೆ ಬಗ್ಗೆ ಒಳ್ಳೆ ಮಾತಲ್ಲಿ ಕೇಳಿದ್ರೆ ಅಕಸ್ಮಾತ್ ಉಟ್ಕೊಂಡು ಬಂದ್ರು ಬರ್ಬೋದು. ಸಾವಿತ್ರಿಗೆ ಪ್ರೇಮಾಗಿ ಕಿರಿಕಿರಿ ತಪ್ಪುತ್ತೆ. ಸೀರೆ ಜಗಳ ಆದಾಗಿಂದ ಯಾಕೋ ಸುಮ್ಮನೆ ಇದ್ದಾಳೆ. ಒಳ್ಳೆ ಮಾತಲ್ಲಿ ಸೀರೆ ಉಟ್ಕೊಂಡು ಬಾರಮ್ಮ ಅಂದ್ರೆ ಒಪ್ಕೊಂಡು ಬಂದ್ರು ಬರ್ಬೋದು. ಮಾತಾಡಿದ್ರೆ ಏನಂತಾಳು? ಮಧುರ, ಇನ್ನೇನು ಸಮಾಚಾರ? ಏನು ಇಲ್ಲ ಅತ್ತೆ. ಸಮಾಚಾರ ಏನೂ ಇಲ್ಲ ಅಂದ್ರೆ ಅಲ್ಲೇನೋ ಇದೆ ಅಂತ ಅಲ್ವಾ ಅತ್ತೆ? ಏನೇ ಸಮಾಚಾರ ಇದ್ರೂ ಮಧುರ ನಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊತಾಳೆ ಅಲ್ವಾ ಮಧುರ? ಅಂದರೆ ಏನೋ ಸಮಾಚಾರ ಇದೆ, ನಾನು ಅದನ್ನು ನಿಮ್ಮಿಬ್ಬರಿಂದ ಮುಚ್ಚಿಡ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ ಅಜ್ಜಿ.
ಕರೆಕ್ಟಾಗಿ ಹೇಳ್ದೆ ಮಧುರ. ಹೌದು, ಯಾರಿಗೂ ತೊಂದರೆ ಕೊಡದೇ ಇರೋ ಗುಣ ಇರುವವರು ಹಾಗೇನೆ ಎಲ್ಲ ವಿಚಾರಗಳನ್ನು ಸಮಾಚಾರಗಳನ್ನು ಮನಸ್ಸೊಳಗೆ ಇಟ್ಕೋತಾರೆ. ಅಜ್ಜಿ, ನಾನೇನು ಮುಚ್ಚಿಟ್ಟಿಲ್ಲ. ಮತ್ತೆ ಮತ್ತೆ ನೀನು ಹೇಳಿದ್ದನ್ನೇ ಹೇಳಿ ನನ್ನ ನಂಬ್ಸೋಕೆ ಬರಬೇಡ. ನಾನು ನಿನಗಿಂತ ವಯಸ್ಸಲ್ಲಿ ದೊಡ್ಡವಳು. ಎಷ್ಟು ನೋಡಿಲ್ಲ ನಾನು ಈ ಪ್ರಪಂಚನ, ನೀನೇ ಹೇಳು. ಮಧುರ, ಏನೋ ಸ್ಪೆಷಲ್ ಆಗಿ ಕಾಣ್ತಾ ಇದೀಯಾ. ಆದ್ರೆ ನಿನ್ನ ನೋಡಿದ್ರೆ ಅದೇನ್ ಸ್ಪೆಷಲ್ ಅಂತ ಕಂಡಿಡಿಯಕ್ಕಾಗ್ತಾ ಇಲ್ವಲ್ಲ. ನೀನೇನು ಮಹೇಶ್ವರಿ, ನೀನು ಇಷ್ಟು ಸಣ್ಣ ವಿಷಯ ನಿಂಗೆ ಗೊತ್ತಾಗ್ಲಿಲ್ವಲ್ಲ. ನೀನು ಹುಟ್ಟಿರೋ ಸೀರೆ ತುಂಬ ಚೆನ್ನಾಗಿದೆ ಮಧುರ. ಹಾಂ, ಅದು ನನಗೂ ಅಷ್ಟೇ ಈ ಸೀರೆ ತುಂಬಾ ಇಷ್ಟ ಆಯ್ತು. ಆದ್ರೆ ನೀನ್ ಇದನ್ನ ಯಾವಾಗ ತಗೊಂಡೆ ಅಂತ ನನಗೆ ಮರ್ತೋಯ್ತು. ಅಯ್ಯೋ, ನನಗೂ ಅಷ್ಟೇ ಅತ್ತೆ. ಇದನ್ನು ಯಾವಾಗ ತಗೊಂಡೆ ಅಂತ ಮರ್ತೋಯ್ತು. ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಉಟ್ಕೊಂಡೆ ಇದನ್ನು. ಪೂಜೆಗೆ ಅಂತ ತಗೊಂಡಿದ್ದ ಸೀರೆ ಸ್ವಲ್ಪ ಇದೇ ಟೈಪ್ ಇತ್ತಲ್ವಾ? ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ಪೂಜೆಗೆ ಅಂತ ತಗೊಂಡಿದ್ದ ಸೀರೆನ ಮರ್ತು ಬಿಟ್ಯಾ? ಮರೆಯೋದು ತಪ್ಪಲ್ವಾ? ಅದು ಅತ್ತೆ. ತಡವರಿಸ್ಬೇಡ ಮಧುರ, ಅದೇನು ವಿಷಯ ಅಂತ ಹೇಳು. ಅಯ್ಯೋ ಮಹೇಶ್ವರಿ, ನಾವಿಲ್ಲೇ ಸ್ವಲ್ಪ ಹೊತ್ತು ಜಾಸ್ತಿ ಕಳೆದ್ರೆ ಅಲ್ಲಿ ಸಾವಿತ್ರಿ ಬೊಂಬಡ ಹೊಡಿತಾಳೆ. ಮಧುರ, ಸೀರೆ ಉಟ್ಕೊಂಡಿಲ್ವಲ್ಲ ನೀನು, ಅದಕ್ಕೆ ಕೇಳಿದೆ. ಅತ್ತೆ, ನೀವು ನೋಡ್ತಾ ಇದ್ದೀರಲ್ವಾ, ಅವಳು ಪೂಜೆ ಕೊಟ್ಟಿದ್ದ ಸೀರೆ ಉಟ್ಕೊಳ್ದೆ ಬೇರೆ ಸೀರೆ ಉಟ್ಕೊಂಡಿದ್ದಾಳೆ. ನೀವು ಅದನ್ನು ಕೇಳ್ತಾ ಇಲ್ವಲ್ಲ? ಹೌದು, ನಾನು ಗಮನಿಸ್ದೆ, ಕೇಳದೆ ಸುಮ್ಮನಿದ್ದೀನಷ್ಟೆ. ಹೋಗ್ಲಿ ಬಿಡಿ, ಈಗ ಸೀರೆ ವಿಷಯ ಯಾಕೆ? ಈಗ ಪೂಜೆಗೆ ಲೇಟ್ ಆಗುತ್ತೆ, ಮಧುರನ ಜೊತೆ ಹೋಗೋಣ ಬನ್ನಿ. ನೋಡು, ಆ ವಿಷಯ ಎಲ್ಲ ಬಿಡು, ನಾನೇ ಮಧುರನ್ನು ಕರ್ಕೊಂಡು ಬರ್ತೀನಿ. ನೀನು ಅಲ್ಲಿ ಹೋಗಿ ಪೂಜೆ ಎಲ್ಲ ನೋಡ್ಕೊ, ಪೂಜೆಗೆ ಲೇಟ್ ಆಗುತ್ತೆ. ಅಲ್ಲ ಅತ್ತೆ, ಮಧುರ. ನಾನು ಕರ್ಕೊಂಡು ಬರ್ತೀನಿ ಅವಳನ್ನು, ನೀನೀಗ ಹೊರಡು. ಸರಿ ಆಯಿತು ಅತ್ತೆ, ಹೋಗ್ತೀನಿ.